ಈಗ ಒಂದು ಸಿನಿಮಾ ಆಯಿತು, ಜವಾಬ್ದಾರಿಗಳು ಜಾಸ್ತಿ. ಏನಕ್ಕೆ ಅಂದರೆ ಅಪ್ಪು ಅವರ ಲೆಗಸಿನ ಕಂಟಿನ್ಯೂ ಮಾಡ್ತಾ ಇದ್ದೀರಾ. ತುಂಬ ಒಳ್ಳೆ ರಿಸೆಪ್ಷನ್ ಸಿಕ್ತು ಎಲ್ಲರಿಂದನೂ. ಇನ್ಸ್ಪೈಟ್ ಆಫ್ ಸ್ಟಾರ್ ವಾರು, ಸ್ಟಾರ್ ಫ್ಯಾನ್ಸ್ ವಾರು, ಎಲ್ಲ ಸ್ಟಾರ್ಗಳ ಫ್ಯಾನ್ಸ್ ಕೂಡ ಮುಕ್ತ ಮನಸ್ಸಿನಿಂದ ಸಿನಿಮಾ ನೋಡಿ ಒಪ್ಕೊಂಡಿದ್ದಾರೆ. ನಮ್ಮ ಕನ್ನಡ ಇಂಡಸ್ಟ್ರಿಗೆ ಮತ್ತೊಬ್ಬ ಬಲವಾದ ಹೀರೋ ಬಂದರು ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ನಿಮಗೆ ಜನರಲಿ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಆ ನಿಟ್ಟಿನಲ್ಲಿ ಮುಂದಿನ ಹೆಜ್ಜೆ ಯಾವ ಥರ ಇರುತ್ತೆ? ಖಂಡಿತ ಸಿನಿಮಾ ಅನ್ನೋದೇ ಒಂದು ಜವಾಬ್ದಾರಿ. ಆ ಜವಾಬ್ದಾರಿ ತೊಗೊಂಡು ಇಲ್ಲಿ ತನಕ ಬಂದಿದೆ. ಇನ್ನು ಮುಂದೆನೂ ಆ ಜವಾಬ್ದಾರಿ ತೊಗೊಳೋಕೆ ನನ್ನ ಆಸೆ ಇರೋದು. ಬೇರೆ ಡಿಸ್ಕಷನ್ಸ್ ಎಲ್ಲ ನಡೀತಾ ಇದೆ. ಆದಷ್ಟು ಬೇಗ ನೆಕ್ಸ್ಟ್ ಸಿನಿಮಾಗಳ ಬಗ್ಗೆನೂ ಅನೌನ್ಸ್ ಮಾಡಬೇಕು ಅಂತ ಎಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ನನಗೇನಂದರೆ ಆದಷ್ಟು ಸಿನಿಮಾಗಳು ಮಾಡಬೇಕು. ಯಾಕಂದರೆ ಒಂದು ಇಂಡಸ್ಟ್ರಿ ಅಂದಮೇಲೆ ಸಿನಿಮಾಗಳು ಜಾಸ್ತಿ ಬಂದಷ್ಟು ಆಡಿಯನ್ಸು ಎಂಗೇಜ್ ಆಗಿರ್ತಾರೆ, ಥಿಯೇಟ್ರವರು ಖುಷಿಯಾಗಿರ್ತಾರೆ. ಸೊ ಸಿನಿಮಾ ನೋಡಬೇಕು. ನನಗೆ ಮುಂಚೆಯಿಂದ ಜನ ಆದಷ್ಟು ಜಾಸ್ತಿ ಸಿನಿಮಾ ನೋಡಬೇಕು. ಸೊ ನಾನಾಗಲಿ ಪ್ರತಿಯೊಬ್ಬರು ಆರ್ಟಿಸ್ಟು ಇವಾಗ ಸಿನಿಮಾಗಳು ಜಾಸ್ತಿ ಮಾಡೋಕ್ಕೆ ನೋಡ್ತಿದ್ದಾರೆ. ನನಗೂ ಅದೇ ಆಸೆ. ಆದಷ್ಟು ಬೇಗ ತುಂಬ ಟೈಮ್ ಕೊಡದೆ, ತುಂಬ ಟೈಮ್ ವೇಸ್ಟ್ ಮಾಡದೆ ಹೆಚ್ಚಾಗಿ ಜಾಸ್ತಿ ಸಿನಿಮಾಗಳು ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಮೊನ್ನೆ ಎಲ್ಲ ಒಂದಷ್ಟು ಕೇಳ್ತಿದ್ವಿ, ಅವ್ರ ಜೊತೆ ಸಿನಿಮಾ ಮಾಡ್ತಾರಂತೆ, ಇವ್ರ ಜೊತೆ ಸಿನಿಮಾ ಮಾಡ್ತಾರಂತೆ ಅಂತ. ಸೊ ನೆಕ್ಸ್ಟ್ ಯಾವ ಜಾನರ್ ಸಿನಿಮಾ ಯಾರ ಜೊತೆ ಮಾಡೋದಕ್ಕೆ ಪ್ಲಾನ್? ನೆಕ್ಸ್ಟ್ ಸಿನಿಮಾ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ. ಡಿಸ್ಕಷನ್ಸ್ ನಡೀತಾ ಇದೆ. ಯಾರು ಏನು ಯಾವ ಥರ ಇರುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಎಲ್ರಿಗೂ ಗೊತ್ತಾಗುತ್ತೆ. ಬಹುಶಃ ಬರ್ಡೇ ಎಕ್ಸ್ಪೆಕ್ಟ್ ಮಾಡ್ಬೋದಾ? ನೋಡೋಣ. ಡಿಸ್ಕಷನ್ಸ್ ನಡೀತಿದೆ, ಗೊತ್ತಿಲ್ಲ, ಹೇಳೋಕ್ಕಾಗಲ್ಲ. ಡಿಸ್ಕಷನ್ಸ್ ಇನ್ನೂ ನಡೀತಾ ಇದೆ. ಯಾಕಂದರೆ ಇನ್ನೂ ಈ ಯುವ ಸಿನಿಮಾಲೆ ಇನ್ನೂ ಪ್ರಮೋಷನ್ಸಲ್ಲಿ ಸುಮಾರು ಕಡೆ ಬ್ಯುಸಿ ಇದ್ದೀವಿ. ಬಟ್ ಎಲ್ಲ ಮಾತಾಡ್ತಿದ್ದೀವಿ. ನೋಡೋಣ, ಎಲ್ಲ ಕೂಡಿ ಬಂದರೆ ಆದಷ್ಟು ಬೇಗ ಅನೌನ್ಸ್ ಮಾಡ್ತೀವಿ.